ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದು ಅವರಿಗೆ ಬಿಟ್ಟಂತಹ ವಿಚಾರ. ಕೇಂದ್ರಕ್ಕೆ ಹೋಗುವಾಗ ಅವರು ಯಾರ ಪರ್ಮಿಷನ್ ತಗೊಂಡಿರಲಿಲ್ಲ. ರಾಜ್ಯಕ್ಕೆ ಬರೋದಕ್ಕೂ ಯಾರ್ದೂ ಪರ್ಮಿಷನ್ ತಗೊಳ್ಬೇಕಾಗಿಲ್ಲ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ರಾಜ್ಯಕ್ಕೆ ಬರಬಹುದು ಅಥವಾ ಕೇಂದ್ರದಲ್ಲೇ ಇರಬಹುದು, ಅದು ಕುಮಾರಸ್ವಾಮಿ ಅವರ ತೀರ್ಮಾನಕ್ಕೆ ಬಿಟ್ಟಿರುವಂಥದ್ದು. ಅವರು ಬಂದು ರಾಜ್ಯದ ಅಭಿವೃದ್ಧಿಗೆ ಕೊಡುಗೆ ಆದರೆ ಒಳ್ಳೆಯದಲ್ವಾ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸ್ವಾಮಿಯವರು ಅನುಭವಿ ರಾಜಕಾರಣಿ, ಅವರು ಹಿರಿಯರು ಅಂತ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಅವ್ರಿಗಿನ್ನ ಹಿರಿಯರು ಬೇರೆಯವರೆಲ್ಲ ಇದ್ದಾರೆ, ಅವ್ರಿಗಿನ್ನ ಹಿರಿಯರು ದೇವೇಗೌಡರೇ ಇದ್ದಾರೆ. ಆದ್ದರಿಂದ ಅವರು ಅನುಭವಿ ರಾಜಕಾರಣಿ, 2-3 ಬಾರಿ ಮುಖ್ಯಮಂತ್ರಿಗಳಾದರು, ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ. ಅವರು ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗುವಾಗಲೂ ಕೂಡ ಯಾರಾದರೂ ಪರ್ಮಿಷನ್ ತೊಗೊಳ್ಬೇಕಾಯ್ತಾ? ಬರೋಕ್ಕೂ ಯಾರು ಪರ್ಮಿಷನ್ನು ತೊಗೋಬೇಕಾಗಿಲ್ಲ, ಹೋಗೋಕ್ಕೂ ಯಾರು ಪರ್ಮಿಷನ್ ಅವ್ರು ತೊಗೋಬೇಕಾಗಿಲ್ಲ, ಬರೋಕ್ಕೂ ತೊಗೋಬೇಕಾಗಿಲ್ಲ. ರಾಜಕಾರಣದಲ್ಲಿ ಅವರು ಬರ್ಬೋದು ಅಥವಾ ಕೇಂದ್ರದಲ್ಲೇ ಇರ್ಬೋದು, ಅದು ಅವರ ತೀರ್ಮಾನಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಅವ್ರು ಬಂದಾಗ ಏನೋ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ. ಆಗ್ಬೋದು, ಯಾರು ಇಲ್ಲ ಅಂತ ಹೇಳ್ತಾರೆ. ಒಟ್ಟಾರೆ ಈಗ ಅವ್ರು ರಾಜಕಾರಣಕ್ಕೆ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಆದರೆ ಒಳ್ಳೆಯದಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.